ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ವಿಡಿಯೋ ವಿಶೇಷ ಆ ಥರ ಏನಿಲ್ಲ. ಸೊ ಇವತ್ತು ಡೇ ಇನ್ ಮೈ ಲೈಫ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮನೆಯಲ್ಲಿ ಹೇಗಿರ್ತೀನಿ, ಏನೇನು ಮಾಡ್ತೀನಿ ಅಂತ ನೀವೇ ನೋಡಿ ಗೈಸ್. ಲೆಟ್ಸ್ ಕಮ್. ಮನೆ ಕ್ಲೀನಿಂಗ್ ಇದೆ, ಮಾಡೋಣ. ಹಾಗೆ ಇವತ್ತು ವಾರ ಕೂಡ ಇವತ್ತು ದೇವ್ರ ಪೂಜೆನೂ ಮಾಡಬೇಕು. ಸೊ ಅದಕ್ಕೆ ತುಂಬಾ ಕೆಲಸ ಇದೆ. ನಾನು ಏನೇನು ಮಾಡ್ತೀನಿ, ಹೇಗಿರ್ತೀನಿ ನೀವೇ ನೋಡಿ. ಗೈಸ್, ಪಾತ್ರೆ ತೊಳೆದಿದ್ದಾಯಿತು, ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯಲ್ಲಿ ನೀಟಾಗಿ ಒರೆಸ್ಕೊಬಿಡೋಣ. ನಾವು ಗೈಸ್ ವಾರಕ್ಕೆ ಇಲ್ಲ ಅಂದರೂ 3 ಟೈಮ್ಸು ಅಡುಗೆ ಮನೆ ಮತ್ತು ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೂ ಕೂಡ ಈಗಲೂ ಮಾಡ್ತಾಯಿದ್ವಿ. ಆದರೆ ನಾವು ಮಾಡ್ತಾನೇ ಇರಬೇಕು ಅಂತ ಅನ್ನೋದರ ಫೀಲಿಂಗ್ ಆಗುತ್ತೆ. ಸೊ ಕ್ಲೀನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಳ್ಳೇದಲ್ವಾ. ಕ್ಲೀನಾಗಿ ಇಟ್ಕೋಬೇಕು. ಮನೆ ಚೆನ್ನಾಗಿದೆ, ಮನ್ಸು ಚೆನ್ನಾಗಿರುತ್ತೆ ಅನ್ನೋ ಫೀಲು ನಂದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಎಸ್, ಒಂದು ಮಾತು, ನಾನು ಅನ್ನೋದು ಒಂದು ಯೂಟ್ಯೂಬ್ ಅನ್ನೋದು ಒಂದು ಆಪರ್ಚುನಿಟಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೆಲವು ಜನಕ್ಕೆ ನಾನು ಹೇಳೋದೇ ಅಷ್ಟು, ಯೂಟ್ಯೂಬ್ ಅನ್ನೋದು ಒಂದು ಆಪರ್ಚುನಿಟಿ. ಅದು ಎಲ್ರಿಗೂ ಕೂಡ ಇದೆ. ಅದು ಬಡವರಿಗೆ ಶ್ರೀಮಂತರಿಗೆ ಅಂತ ಏನಿಲ್ಲ, ಎಲ್ರಿಗೂ ಕೂಡ ಇದೆ. ಯೂಸ್ ಮಾಡ್ಕೊಳ್ಳಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ಮಾಡೋಕ್ಕೆ ಕೆಲಸ ಇಲ್ಲ, ವಿಡಿಯೋ ಮಾಡ್ಕೊಂಡು ಕುತ್ಕೊತಾರೆ, ಏನಪ್ಪ ಇವ್ರಿಗೆ ಅಂತ ಅಂದ್ಕೊತಾರೆ. ಕೆಲಸ ಇಲ್ಲದೆ ಯಾರೂ ಮಾಡಲ್ಲ. ಕೆಲಸ ಇದ್ದು ಅದನ್ನು ಮುಗಿಸಿ ಯೂಟ್ಯೂಬ್ ಅನ್ನೋದು ಒಂದು ಕೆಲಸ ಕೂಡ. ಅದಕ್ಕೆ ಬರ್ತೀವಿ ನಾವು ಹೊರ್ಗಡೆನೂ ಕೆಲಸ ಮಾಡ್ತೀವಿ, ಯೂಟ್ಯೂಬ್ನು ವಿಡಿಯೋ ಮಾಡ್ತೀವಿ. ಸೊ ಅದಕ್ಕೆ ಕೆಲವು ಜನ ಒಪಿನಿಯನ್ ಆ ಥರ ಕೊಡ್ತಾರೆ, ಅವರಿಗೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು, ಓಕೆನಾ. ನಿಮ್ಗೇನು ಅನಿಸುತ್ತೆ, ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ವಾ ಓಕೆ ಬಿಡಿ. ಆದರೆ ನಾನು ಹೇಳೋದು ಯೂಟಿಲೈಸ್ ಮಾಡ್ಕೊಳ್ಳಿ ಅನ್ನೋದೊಂದು ಒಪಿನಿಯನು. ಅದರಿಂದ ತಿಳ್ಕೊಳ್ಳೋದು ತುಂಬಾ ಇದೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ನಾವು ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ. ಅದನ್ನು ಯೂಟ್ಯೂಬಿಂದನೂ ಕೂಡ ತಿಳ್ಕೊಬೋದು, ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೋದು. ಸೊ ಅದಕ್ಕೆ ನಾನು ಹೇಳೋದಷ್ಟೇ, ಯೂಟ್ಯೂಬ್ ಅನ್ನೋದು ಒಂದು ಆಪರ್ಚುನಿಟಿ. ಸೊ ಅದನ್ನು ಯಾರೂ ಮಿಸ್ ಮಾಡ್ಕೊಬೇಡಿ, ಯೂಸ್ ಮಾಡಿ. ಕೆಲವು ಜನ ಹೇಳೋರಿಗೆ ತಲೆ ಕೆಡಿಸ್ಕೊಬೇಡಿ, ಹೇಳೋರು ಹೇಳ್ಕೊಳ್ಳಿ, ನಾವು ಮಾಡೋರು ಮಾಡ್ತಾರಣ. ಓಕೆ ಬನ್ನಿ. ಈ ಕಿಚನ್ ಕ್ಲೀನ್ ಆಗಿದೆ. ನೆಕ್ಸ್ಟು ರೂಮ್ಗೆ ಹೋಗಿ ನೋಡೋಣ ಹೇಗಿದೆ. ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ಯಾವಾಗಿದೆ ಕಿಚನ್ ಕ್ಲೀನ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಈಗ ರೂಮ್ ಕ್ಲೀನ್ ಮಾಡಿಬಿಡೋಣ. ಗೈಸ್, ಏನು ಅಂದರೆ ಈ ಮನೆಗೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ಏನು ಅಂತ ಗೊತ್ತಿಲ್ಲ, ಬೇಡ ಬೇಡ ಅಂದರೂ ಅದು ಬರುತ್ತೆ. ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಗೈಸ್. ಆ ಮನೆಗಿಂತ ಈ ಮನೆ ನಮ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ನೈಸ್ ಕೂಡ, ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ರೂಮ್ ರೆಡಿ ಆಯಿತು. ನೆಕ್ಸ್ಟು ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡೋಣ. ಮನೆಯೆಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಬನ್ನಿ.
ಸೊ ಗೈಸ್ ಫೈನಲಿ ಪೂಜೆ ಮುಗಿತ್ತು. ಏನೋ ಗೊತ್ತಿಲ್ಲ, ಪೂಜೆ ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ, ಏನೋ ಪಾಸಿಟಿವ್ ಫೀಲು ಎಲ್ಲ ಬರುತ್ತೆ, ಮನೆ ಶಾಂತಿಯಾಗಿರುತ್ತೆ, ಏನೋ ಒಂಥರ ನೆಮ್ಮದಿ ಸಿಕ್ತಂಗೆ ಆಗುತ್ತೆ. ಫೈನಲಿ ಪೂಜೆ ಮುಗೀತು. ನೆಕ್ಸ್ಟು ಇನ್ನೂ ತಿಂಡಿ ರೆಡಿ ಮಾಡಿಲ್ಲ, ತಿಂಡಿ ಮಾಡೋಣ ಬನ್ನಿ. ಸೊ ಗೈಸ್ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಮಾಡಿ ಇಡ್ಬೋದಿತ್ತು, ಆದರೆ ಉಪ್ಪಿಟ್ಟು ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡೋಕ್ಕೆ. ತುಂಬ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ, ಸ್ವಲ್ಪ ಬೇಗನೆ ಮಾಡ್ಕೋಬೇಕು ಅಂದ್ಬಿಟ್ಟು ಒಂದು ಕಡೆ ಕಾಯೋಕ್ಕೆ ನೀರು ಇಟ್ಟಿದ್ದೀನಿ. ತರಕಾರಿ ಕಟ್ ಮಾಡಿದ್ರೆ ನಾನು ನಿಮಗೆ ಸಿಗ್ತೀನಿ. ಉಪ್ಪಿಟ್ಟು ರೆಸಿಪಿ ಅಂತೂ ಯಾರಿಗೂ ಬರಲ್ಲ ಅಂತ ಅನ್ನಂಗೆ ಇಲ್ಲ, ಎಲ್ರಿಗೂ ಕೂಡ ಬರುತ್ತೆ. ಸೊ ಅದಕ್ಕೆ ನಾನು ಆ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡ್ತಿಲ್ಲ. ಅತ್ತೆ, ಅವ್ವ ಆ್ಯಂಡ್ ದರ್ಶು ಅವರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗಿದೆ, ಸ್ವಲ್ಪ ಬೇಗನೆ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಕಡೆ ಕಾಯೋಕ್ಕೆ ಬಿಸಿನೀರು ಇಟ್ಟಿದ್ದೆ, ಇನ್ನೊಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಹಂಗಿಟ್ರೆ ಬೇಗನೆ ಆಗುತ್ತೆ. ಸೊ ಅದಕ್ಕೆ ಆ ಥರ ಸ್ವಲ್ಪ ಬೇಗ ಮಾಡ್ಕೊಳ್ಳೋ ಥರ ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ. ಸರಿ, ಓಕೆ. ನಾನು ನಿಮಗೆ ತಿಂಡಿ ಮಾಡಬೇಕಂದ್ರೆ ಸಿಗ್ತೀನಿ. ಉಪ್ಪಿಟ್ಟು ಫೈನಲಿ ರೆಡಿ ಆಯಿತು. ಈಗ ತುಂಬಾ ಲೇಟಾಗಿದೆ, ಟೈಮ್ ಬಂದು 9:30. ಈಗ ತಿಂಡಿ ತಿಂತಾಯಿದ್ದೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡಿಕೊಂಡೆ, ತುಂಬಾ ಟೇಸ್ಟಿಯಾಗಿದೆ. ತಿಂಡಿ ಮಾಡಿದ್ದಾಯಿತು. ಇವಾಗ ಅತ್ತೆ ಸ್ವಲ್ಪ ಐಟಮ್ ಥರ ಕೇಳಿದರೆ, ದಿನಸಿ ಐಟಮ್ ಖಾಲಿಯಾಗಿದೆ. ಸೊ ಅದಕ್ಕೆ ಇವಾಗ ಅಂಗಡಿಗೆ ಹೋಗಬೇಕು. ಬನ್ನಿ ಅಂಗಡಿಗೆ ಹೋಗೋಣ. ನೋಡಿ ಗೈಸ್, ಹಾಗೆ ಈ 3 ಪ್ಲ್ಯಾಂಟ್ಸ್ ಇದೆಯಲ್ಲ, ಆ ಮನೇಲಿದ್ದಾಗ ಬೆಳೀತಾನೆ ಇರಲಿಲ್ಲ. ಏನಾದರೂ ಗೊಬ್ಬರ ಹಾಕು, ಏನಾದರೂ ಮಾಡು, ಏನೋ ಬೆಳೀತಾನೆ ಇರಲಿಲ್ಲ. ಇಲ್ಲೇನು ಕೇರಿಂಗೇ ಮಾಡಲ್ಲ. ಆದರೂ ನೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಿದೆ. ಅದೇ ಇದು ತುಳಸಿ ಮತ್ತು ಎಲೆ ಆ ಮನೆಯಿಂದನೇ ತಂದಿದ್ದು. ಇದು ಈಗ ಇಲ್ಲಿಗೆ ಬಂದಮೇಲೆ ತೊಗೊಂಡಿದ್ದು ಮನಿ ಪ್ಲ್ಯಾಂಟು. ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಿದೆ, ಗ್ರೀನರಿ. ಎಲೆ ಅಂತೂ ಬೆಳೀತಾನೆ ಇರಲಿಲ್ಲ, ಫುಲ್ಲು ಒಣಗೋಯ್ತಿತ್ತು. ಇಲ್ಲಿ ಚೆನ್ನಾಗಿ ಬರ್ತಿದೆ. ಏನು ಅಂದರೆ ಕೇರಿಂಗ್ ಮಾಡಬೇಕು ಗೈಸ್, ಗಿಡ ಬೆಳೆಸ್ಬಿಡೋದಲ್ಲ, ಕೇರಿಂಗ್ ಮಾಡಬೇಕು. ನಂಗೆ ಇನ್ನೂ ತುಂಬಾ ಗಿಡ ಬೆಳೆಸ್ಬೇಕು ಅನ್ನೋ ಆಸೆ ಇದೆ. ಸೊ ಆದರೆ ಇಲ್ಲಿ ಸ್ಪೇಸ್ ಇಲ್ಲ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಈ 3 ಪ್ಲ್ಯಾಂಟ್ಸ್ ಇದೆ ಅಷ್ಟೆ. ಬನ್ನಿ, ಇವಾಗ ಟೈಮ್ ಆಗುತ್ತೆ, ಹೊರಡೋಣ. ಹೋಗಿ ಅಜ್ಜಿ ತಗೊಬತ್ತೀನಿ, ಹೋಗ್ಬಿಡ್ತೀನಿ. ಹೋಗಿ ಬೇಗ ಬೇಗ ತಂದುಬಿಡೋಣ, ಯಾಕಂದರೆ ಲೇಟ್ ಆಗಿಬಿಡುತ್ತೆ. ಇನ್ನು ನಾನು ಡ್ಯೂಟಿಗೆ ಹೋಗಬೇಕು. ಸೊ ಅದಕ್ಕೆ ಬೇಗ ಹೋಗಿ ಬಂದ್ಬಿಡೋಣ. ನನ್ನ ರಾಣಿ ಇವಳು. ಈ ನಾಯಿ ಇದೆಯಲ್ಲ ಗೈಸ್, ಇಲ್ಲೊಂದು ಮತ್ತು ಇಲ್ಲೊಂದಿದೆಯಲ್ಲ ಈ ನಾಯಿ, ಇವೆರಡು ಯಾವಾಗಲೂ ಈ ಮನೆ ಕಾಯ್ತಾ ಇರುತ್ತೆ ಗೈಸ್. ಯಾರು ಏನು ಹಾಕೋದೇ ಇಲ್ಲ. ಆದರೂ ಕೂಡ ಈ ನಾಯಿ ಎರಡೂ ಮನೆ ಕಾಯುತ್ತೆ. ಆದರೂ ಇದು ತುಂಬಾ ಒಳ್ಳೆ ನಾಯಿ, ಯಾರಿಗೂ ಏನೂ ಮಾಡಲ್ಲ. ಆದರೆ ಇದು ಇದೆಯಲ್ಲ, ಯಾರನ್ನೂ ಟಚ್ಚೇ ಮಾಡಿಸ್ಕೊಳ್ಳಲ್ಲ, ಕಚ್ಚೋಕ್ಕೆಲ್ಲ ಬರುತ್ತೆ. ಸೊ ಬನ್ನಿ, ಟೈಮ್ ಆಗುತ್ತೆ, ಈಗ ಹೊರಡೋಣ. ಅಂಗಡಿ ಹತ್ರ ಬಂದು ಫೈನಲಿ ಬನ್ನಿ ಈಗ ಸಾಮಾನು ತೊಗೊಳ್ಳೋಣ. ನೋಡಿ, ಇದು ಅಂಗಡಿಯಲ್ಲಿ ನಾವು ಯಾವಾಗಲೂ ದಿನಸಿ ಐಟಮ್ ತೊಗೊಳ್ಳೋದು. ಗೈಸ್ ಫೈನಲಿ ತೊಗೊಂಡು ಬಂದ್ವಿ. ದಿನಸಿ ಅಂಗಡಿ ತುಂಬಾ ರಶ್ ಇದ್ದರು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ತೊಗೊಂಡು ಬಂದೆ. ಹಿಂಗೋ ಇದೊಂದು ಕೆಲಸ ಮುಗೀತು. ಏನಿದ್ರು ಸ್ವಲ್ಪ ಬಟ್ಟೆ ಮುಚ್ಚೋದಿದೆ. ಸೊ ಆ ಕೆಲಸ ಮುಗಿಸ್ಕೊಳ್ಳೋಣ. ಏನು ಅಂದರೆ ಅಂಗಡಿಗೆ ಹೋಯ್ತು ಅಂದರೆ ನಾವೇನಾದರೂ ತಿಂಡಿ ತರಲೇಬೇಕು. ನಾನಂತೂ ದರ್ಶಿಗೋಸ್ಕರ ಆದರೂ ತರಬೇಕು, ಯಾಕಂದರೆ ನಮ್ಮ ಮನೇಲಿ ತಿಂಡಿ ಅಂತ ತಿನ್ನೋದು ನಾನು ದರ್ಶವ್ರೆ.
ನಾವಿಬ್ಬರೇ ಚಿಕ್ಕ ಮಕ್ಕಳು ಥರ. ಅದಕ್ಕೆ ಚಿನ್ನಮ್ಮಗೋಸ್ಕರ ಅಂದ್ಬಿಟ್ಟು ಚಿಕ್ಕಿ ತಂದೆ, ಚಿನ್ನಮ್ಮಗೋಸ್ಕರ ಅಂತ ಚಿಕ್ಕಿ ತಂದೆ. 20 ರೂಪೀಸು ಚಿಕ್ಕಿ ತಂದಿದ್ದೀನಿ. ಇರ್ತೀನಿ, ಚಿನ್ನಮ್ಮ ಬಂದು ತಿಂತಾನೆ. ಬನ್ನಿ ಇದನ್ನು ಜೋಡಿಸ್ಬಿಡೋಣ. ನೋಡಿ ಮಡ್ಚೋದು ಇಷ್ಟು ಬಟ್ಟೆ ಇದೆ, ಸೊ ಅದಕ್ಕೆ ಸ್ವಲ್ಪ ಡ್ಯೂಟಿಗೂ ಲೇಟ್ ಆಗ್ತಿದೆ. ಸ್ವಲ್ಪ ಬೇಗ ಮಡ್ಚಿಬಿಟ್ಟು ಡ್ಯೂಟಿಗೆ ರೆಡಿ ಆಗಬೇಕು. ಏನಪ್ಪ ಇಷ್ಟೊಂದು ಬಟ್ಟೆ ಅಂತ ಅಂದ್ಕೊಬೇಡಿ, 2-3 ಡೇಸಿಂದ ಮೋಡ, ಬಿಸಿಲೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಬಿಸಿಲು ಬಂದಿತ್ತು, ಅದಕ್ಕೆಲ್ಲನೂ ಇವತ್ತು ಒಣಗಾಕಿದ್ವಿ ಒಗ್ದು. ಸೊ ಅದಕ್ಕೆ ಒಣಗಿತ್ತು, ಅದನ್ನೇ ಬಟ್ಟೆನ ಈಗ ಮಡ್ಚಿ ಎತ್ತಿಡ್ತಾ ಇದ್ದೀನಿ. ಸೊ ಎಲ್ಲ ಮಡ್ಚಿ ಆದಮೇಲೆ ನಿಮಗೆ ಸಿಗ್ತೀನಿ. ಗೈಸ್, ತರಕಾರಿ ತೊಗೊಳಕ್ಕೆ ಫೈನಲ್ ಆಗಿ ಬಂದಿದ್ದೀನಿ. ಆವಾಗಲೂ ತೊಗೊಳ್ಳೋದೇ ಇದೆ ಅಂಕಲ್ ಹತ್ರ. ಇವರು 100 ರೂಪಾಯಿಗೆ 2.5 kg ಅಂತ ಕೊಡ್ತಾರೆ. ನೀವು ಬೇಕಾದರೆ ಬಂದು ತಗೊಳ್ಳಿ. ಹೌಸಿಂಗ್ ಬೋರ್ಡ್ ಹತ್ರ, ಕನಕಪುರ ಹೌಸಿಂಗ್ ಬೋರ್ಡ್ ಹತ್ರ ಇವ್ರು ಯಾವಾಗಲೂ ತರಕಾರಿ ಅಂಗಡಿ ಇಟ್ಕೊಳ್ಳೋದು. ನೋಡಿ ನಮ್ಮವರೇ ಅಂಕಲ್ ನಮ್ಮವರೇ ಬರ್ತಾರೆ. ನಿಮಗೂ ಬೇಕಂದರೆ ತಗೊಳ್ಳಿ ಗೈಸ್. ಅಂಕಲ್ ಅಮೌಂಟ್ ಕೊಟ್ಟನಾ? ನಿಂಬೆಹಣ್ಣು ಹಾಕಿ ಅಂದೆ ನಾನು. ಸೊ ಗೈಸ್ ನೋಡಿದ್ರಲ್ಲ, ನಿಮಗೂ ಬೇಕಾದರೆ ಬಂದು ಪರ್ಚೇಸ್ ಮಾಡಿ. ಗೈಸ್ ನೋಡಿದ್ರಲ್ಲ ಹೇಗಿತ್ತು ಡೇ ಇನ್ ಮೈ ಲೈಫ್. ಇದೇ ಥರ ರೋಟೀನ್ ಡೈಲಿ ನಡೀತಾ ಇರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ನಿಮ್ಮ ಒಂದೊಂದು ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಗೈಸ್. ಪ್ಲೀಸ್ ಸೊ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.